ಹಲೋ ಎಲ್ಲರಿಗೂ ಹೃದಯದ ಅಂತರಾಳದಿಂದ ನಮಸ್ಕಾರಗಳು. ಇವತ್ತಿನ ದಿನ ಆ್ಯಕ್ಚುಲಿ ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಬುಕ್ ನನಗೆ ತುಂಬಾ ಇಷ್ಟ ಆಯಿತು. ಓಕೆ, ನಾನು ಮೊನ್ನೆ ಓದಕ್ಕೆ ಹೋದಾಗ ಇದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಓಕೆ, ಲೈಫ್ ಆಫ್ಟರ್ 45 ಇರ್ಬೋದು, ಅಥವಾ ಲೈಫ್ ಬಿಗಿನ್ಸ್ ವಿತ್ 45 ಇಯರ್ಸಲ್ಲಿ ಏನಾಗುತ್ತೆ ಅಂತ. ಓಕೆ, ಇದನ್ನ ಆಥರ್ ಬಂದು ಆರಾಧನಾ ಜಯಲಕ್ಷ್ಮಿ ಅಂತ. ತುಂಬ ಚೆನ್ನಾಗಿದೆ ಬುಕ್ಕು. ನಾನು ಇದನ್ನು ರೆಫರ್ ಮಾಡದೆ ಇರೋಕ್ಕೆ ಸಾಧ್ಯನೇ ಆಗಲಿಲ್ಲ. ಓಕೆ, ಇದು ಬಂದು ನಿಮಗೆ ಎಲ್ಲ ಹದಿಹರೆಯದ ವಯಸ್ಸಿನ ಮಕ್ಕಳಿಗಿರ್ಬೋದು, ಅಥವಾ ಜಸ್ಟ್ 45 ಕ್ರಾಸ್ ಮಾಡ್ತಾ ಇರೋ ಮಹಿಳೆಯರಿಗಿರ್ಬೋದು, ಅಥವಾ ಮನೆಯಲ್ಲಿರುವಂಥ ಗಂಡು ಮಕ್ಕಳಿಗಿರ್ಬೋದು, ಎಲ್ಲರಿಗೂ ಕೂಡ ಉಪಯೋಗ ಆಗುವಂಥ ಒಂದು ಬುಕ್ಕು. ಓಕೆ, ಈ ಬುಕ್ಕಿನ ನಾನು ಸಾರಾಂಶ ಹೇಳಬೇಕಂತಂದರೆ, ಒಂದು ಹೆಣ್ಮಗಳು, ಓಕೆ, ಅವಳು ತಂದೆ ಆದ ಒಂದು ತುಂಬ ಚೈತನ್ಯಯುತವಾಗಿರ್ತಾಳೆ ತನ್ನ ಯೌವನದ ದಿನಗಳಲ್ಲಿ. ತನ್ನ ಮದುವೆಗಿಂತ ಮುಂಚೆ ತುಂಬ ಎಕ್ಸ್ಟ್ರೋವರ್ಟ್ ಆಗಿರ್ತಾಳೆ. ತುಂಬ ಜನರ ಹತ್ರ ಮಾತಾಡೋದಿರ್ಬೋದು, ಬೆರೆಯೋದಿರ್ಬೋದು, ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಿರ್ಬೋದು, ಎಲ್ಲರ ಕಷ್ಟಗಳಿಗೆ ಸ್ಪಂದಿಸೋದಿರ್ಬೋದು, ತುಂಬ ಹೊರಮುಖವಾಗಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಂಥ ಒಂದು ನಾಯಕಿ. ಓಕೆ, ನಾಯಕಿ ಅಂತಂದರೆ ಇಲ್ಲಿ ಬಂದು ಇವರ ಹೆಸರನ್ನು ಸಿಂಧೂರ ಅಂತ ಕೊಟ್ಟಿದ್ದಾರೆ. ಸೊ ಅವಳಿಗೆ 2 ಜನ ಮದುವೆ ಆದಮೇಲೆ 2 ಜನ ಗಂಡ್ಮಕ್ಳಾಗ್ತಾರೆ. ಗಂಡ್ಮಕ್ಳು ಆದಮೇಲೆ ಆ ಮದುವೆಯಕ್ಕಿಂತ ಮುಂಚೆ ಅವಳಲ್ಲಿದ್ದಂಥ ಕನಸುಗಳಿರ್ಬೋದು, ಅವಳಲ್ಲಿರುವಂಥ ಮಾತಿನ ಚಾಕಚಕ್ಯತೆಯನ್ನು ಇರ್ಬೋದು, ಅಥವಾ ಅವಳಲ್ಲಿರುವಂಥ ಎಲ್ಲ ಟ್ಯಾಲೆಂಟ್ಸನ್ನು ಕೂಡ ಅವಳು ಮದುವೆ ಆದಮೇಲೆ ತನ್ನ ಒಂದು ಸಂಸಾರಕ್ಕಾಗಿ ಎಲ್ಲವನ್ನ ಮೀಸಲಿಡ್ತಾಳೆ, ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ತಾಳೆ, ತ್ಯಾಗ ಮಾಡ್ತಾಳೆ. ಆ ಮಕ್ಕಳ ಒಂದು ಬೆಳವಣಿಗೆಗಾಗಿ ತನ್ನ ಸಂಸಾರವನ್ನು ನಡೆಸ್ಕೊಂಡು ಹೋಗೋ ಒಂದು ಉದ್ದೇಶದಿಂದ ತನ್ನ ಜೀವನವನ್ನು ನಡೆಸ್ತಾ ಇರ್ತಾಳೆ. ಬಟ್ ಅರೌಂಡ್ 45 ಇಯರ್ಸ್ ಅವ್ರ ಮಕ್ಕಳಿಗೆ ನಿಧಾನಕ್ಕಾಗಿ ಜಾಬ್ ಶುರುವಾಗ್ತಾ ಇರುತ್ತೆ. ಆ ಟೈಮಿಗೆ ಅವಳಿಗೆ ಇದ್ದಕ್ಕಿದ್ದಾಗೆ ತುಂಬ ಒಂಟಿತನ ಕಾಡ್ತಾ ಇರುತ್ತೆ. ಹಾಗೆ ತಾನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಏನೂ ಮಾಡೋಕ್ಕಾಗಿಲ್ಲ ಅಂತ ಒಂದು ಅಸಹಾಯಕತೆ ಕಾಣಿಸುತ್ತೆ. ಅದರಂತೆ ಇನ್ಮೇಲೆ ಏನೂ ಮಾಡೋಕ್ಕಾಗಲ್ವಲ್ಲ, ನನಗೆ ಏಜ್ ಆಗೋಯಿತು ಅನ್ನೋ ಒಂದು ಅಸಹಾಯಕತೆ ಕಾಣಿಸುತ್ತೆ. ಹಾಗೆ ಯಾರೂ ನನ್ನನ್ನು ಇಷ್ಟಪಡ್ತಾ ಇಲ್ಲ, ಎಲ್ಲರೂ ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ. ನನ್ನ ಕಷ್ಟಗಳಿಗಾಗಲಿ ಅಥವಾ ನಾನು ಮಾಡಿದ ತ್ಯಾಗಗಳಿಗಾಗಲಿ ನಾನು ಪ್ರತಿದಿನ ಹೋರಾಡ್ತಾ ಇದ್ದೀನಿ, ಪ್ರತಿದಿನ ನನ್ನ ಸಂಸಾರಕ್ಕೋಸ್ಕರ ದುಡಿತಾ ಇದ್ದೀನಿ, ಅದು ಯಾರಿಗೂ ಕಾಣ್ತಾ ಇಲ್ಲ. ಓಕೆ, ಎಲ್ಲರ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಎಲೆಮರೆಯ ಕಾಯಂತೆ ಆಗಿದ್ದೀನಿ ವಿನ ನನ್ನ ಯಾವ ಕೆಲಸಗಳು ಗುರುತಿಸಲ್ಪಡ್ತಾ ಇಲ್ಲ, ನನಗೆ ಗೌರವ ಸಿಗ್ತಾ ಇಲ್ಲ, ನನಗೆ ಮನೇಲಿ ಪ್ರೀತಿ ಸಿಗ್ತಾ ಇಲ್ಲ, ಕಾಳಜಿ ಸಿಗ್ತಾ ಇಲ್ಲ ಅನ್ನೋ ತುಂಬ ನೋವು ಆ ಹೆಣ್ಮಗಳಿಗೆ ಕಾಡುತ್ತೆ. ಇದೇ ಥರ ತುಂಬ ಹೆಣ್ಮಕ್ಳಿಗೆ ಮನೇಲಿ ಆಗ್ತಾ ಇರುತ್ತೆ. ತಮ್ಮ ಸಂಸಾರದಲ್ಲಿ ಆಗಿರ್ಬೋದು, ತಮ್ಮ ಸಮಾಜದಲ್ಲಿ ಆಗಿರ್ಬೋದು, ಮದುವೆಗಿಂತ ಮುಂಚೆ ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾರೆ, ತುಂಬಾ ತಮ್ಮ ಎಜುಕೇಷನನ್ನು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಜಾಬ್ ಮಾಡಬೇಕು, ಏನೋ ಒಂದು ಡ್ರೀಮು, ಏನೋ ತುಂಬ ಥರದಲ್ಲಿ ಮಾಡ್ಕೊಂಡಿರ್ತಾರೆ. ಬಟ್ ಅವರಿಗೆ ಅದು ಯಾವುದೂ ಸಾಧ್ಯ ಆಗಿರಲ್ಲ. ಅದೆಲ್ಲದನ್ನು ಬಿಟ್ಟು ಒಂದು ಮದುವೆ ಅಂತ ಆದಮೇಲೆ ಮದುವೆಗೋಸ್ಕರ ತಮ್ಮ ಸಂಪೂರ್ಣವಾಗಿ ಮೀಸಲಿಟ್ಟಿರ್ತಾರೆ. ಆದರೆ ಅವರ ಕೊನೆ ಕ್ಷಣಗಳಲ್ಲಿ ಇರ್ಬೋದು, ಅಥವಾ ಮಕ್ಕಳು ತಮ್ಮದೇ ಆದ ಜವಾಬ್ದಾರಿಯನ್ನು ತಾವು ಮಾಡ್ಕೊಳ್ತಾ ಇದ್ಮೇಲೆ ಅವರಿಗೆ ತಾವು ಒಂಟಿಯಾಗಿದ್ದೀವಿ, ತಮ್ಮ ಅವಶ್ಯಕತೆ ಯಾರಿಗೂ ಇಲ್ಲ ಅನ್ನೋ ಭಾವನೆ ಬರೋಕ್ಕೆ ಶುರುವಾಗುತ್ತೆ. ಓಕೆ, ಇದೆಲ್ಲ ಆಗ್ತಾ ಇದ್ದಾಗ ನಾನು ಮನೇಲಿರೋ ಗಂಡ್ಮಕ್ಳಿಗೆ ಹೇಳೋದು ಇಷ್ಟೇ, ಹೆಣ್ಮಕ್ಳು ಇಷ್ಟು ವರ್ಷ ನಿಮಗೋಸ್ಕರ ದುಡಿದಿದ್ದಾರೆ ಅಂತಂದರೆ ಇನ್ಮೇಲೆ ಅವರಿಗೆ ಅವರದೇ ಆದ ಸಮಸ್ಯೆಗಳಿರ್ತವೆ. ಮೆನೋಪಾಸ್ ಆಗಿರ್ಬೋದು, ಅಥವಾ ಮಾನಸಿಕವಾಗಿ ಆಗಿರ್ಬೋದು, ಆಗಿರ್ಬೋದು, ಅವರಿಗೆ ಅವರದೇ ಆದ ಸಮಸ್ಯೆಗಳು ತುಂಬಾ ಇರ್ತವೆ. ಕೆಲವೊಂದು ಹೇಳ್ಕೊತಾರೆ, ಕೆಲವೊಂದು ಹೇಳ್ಕೊಳ್ಳಲ್ಲ. ಹಾಗಿದ್ದ ಮೇಲೆ ಅವರನ್ನು ಅವರಷ್ಟಕ್ಕೆ ಇರೋಕ್ಕೆ ಬಿಡಿ. ಸಾಧ್ಯ ಆದರೆ ಸ್ವಲ್ಪ ಗೌರವವನ್ನು ಕೊಡಿ, ಸಾಧ್ಯ ಆದರೆ ಸ್ವಲ್ಪ ಪ್ರೀತಿ ಕಾಳಜಿಯನ್ನು ತೋರಿಸಿ ಅವರು ಆ ಒಂದು ಫೇಸಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಮನೇಲಿದ್ದ ಬೇರೆ ಹೆಣ್ಮಕ್ಳು ಕೂಡ ಇನ್ನೂ ಮನೇಲಿರುವಂಥ ಹೆಣ್ಮಕ್ಳಿಗೆ ತುಂಬ ಸಪೋರ್ಟಿವ್ ಆಗಿ ಈ ಟೈಮಲ್ಲಿ ಇರಬೇಕಾಗತ್ತೆ. ಅವರೆಲ್ಲ ಆಗುವಂಥ ಮಾನಸಿಕ ಮತ್ತು ದೈಹಿಕ ಬದಲಾವಣೆಗಳಿಗೆ ನಾವು ಹೊಂದ್ಕೋಬೇಕಾಗತ್ತೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರಿಗೆ ಮನಸ್ಸುಗಳಿಗೆ ನೋವು ಮಾಡ್ತಾ ಇದ್ದಾಗ ಅವರು ಅದನ್ನು ಹೇಳ್ಕೊಳ್ಳಲಾಗದೆ ತುಂಬ ಜನ ಖಿನ್ನತೆಗೆ ಹೋಗ್ತಾರೆ. 40 ದಾಟಿದ ಮೇಲೆ ಒಂದು ಖಿನ್ನತಾ ಭಾವನೆಗೆ ಹೋಗ್ತಾರೆ. ಅಲ್ಲಿ ಒಂದು ಡಿಪ್ರೆಷನ್ ಅಂತ ನಾವು ಕರಿತೀವಿ ಅದನ್ನು. ಆ ಭಾವನೆಗಳಿಗೂ ತುಂಬ ಜನ ಹೋಗ್ತಾರೆ. ಹಾಗೆ ಹೋಗಿ ತುಂಬ ಆ ಡಿಪ್ರೆಷನ್ ಲೆವೆಲಿಗೆ ಹೋದಾಗ ಅವ್ರನ್ನ ಮತ್ತೆ ವಾಪಸ್ ತೊಗೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಹೆಣ್ಮಕ್ಳು ಇಲ್ಲದೇ ಒಂದು ಸಂಸಾರ ನಡೆಯೋದು ಎಷ್ಟು ಕಷ್ಟನೋ ಅದೇ ರೀತಿ ಹೆಣ್ಮಕ್ಳು ಇದ್ದು ಅವರು ಏನೂ ಮಾಡೋಕ್ಕಾಗ್ದೇ ಅಸಹಾಯಕತೆಯಿಂದ ತಮ್ಮ ಬಾಳನ್ನು ತಾವು ದುಃಖ ಮಾಡಿಕೊಂಡು ತಮ್ಮ ಸುತ್ತಮುತ್ತಲಿನವರಿಗೂ ಆ ಒಂದು ದುಃಖವನ್ನು ಹಂಚ್ಕೊಳ್ಳೋಕ್ಕಾಗ್ದೇ ಒದ್ದಾಡ್ತಿರೋ ಸ್ಥಿತಿಯಲ್ಲಿ ಇರಬೇಕಾದ್ರೆ ಇದು ತುಂಬ ಕಷ್ಟಕರವಾದ ಸನ್ನಿವೇಶ ಆಗಿರುತ್ತೆ. ಆದರೆ ಸಾಧ್ಯ ಆದರೆ ನೀವೆಲ್ಲರೂ ಈ ಒಂದು ಪುಸ್ತಕವನ್ನು ಓದಿ. ತುಂಬ ಚೆನ್ನಾಗಿ ಆಥರ್ ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಒಂದು ಹೆಣ್ಮಗುವಿನ ಜೀವನದಲ್ಲಿ ಯಾವ ಥರ ಆಗುತ್ತೆ, ತವ್ರ ಮನೆ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಆಗಿರುತ್ತೆ, ಅದನ್ನು ಬಿಟ್ಟು ಬಂದಾಗ ಹೊಸ ಮನೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ, ಹಾಗೆ ಅಡ್ಜಸ್ಟ್ ಮಾಡಿಕೊಂಡಾಗ ಅವರ ಒಂದು
ತ್ಯಾಗವನ್ನು ಗೌರವಿಸದೇ ಇದ್ದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ. ಹಾಗೆ ಅವರ ಆ ಒಂದು ವಯಸ್ಸಿನಲ್ಲಿ ಅವರಿಗೆ ಯಾವ್ಯಾವ ಥರ ಆಸೆಗಳಿರ್ತವೆ, ಯಾವ್ಯಾವ ಥರ ಕನಸುಗಳಿರ್ತವೆ, ಅದೆಲ್ಲವೂ ಕರಗೋಗಿ ಇನ್ನೇನೂ ಆಗಲ್ಲ. 45 ವರ್ಷದ ಕೊಟ್ಟಿದ್ದಾರೆ, ಇನ್ನೂ 55 ವರ್ಷ ಇದೆ ಅನ್ನೋ ಆ ಭರವಸೆಯನ್ನು ನಾವು ಹೇಗೆ ಅವ್ರಿಗೆ ಕೊಡ್ಬೋದು. ಈ ಕಥಾನಾಯಕಿ ಹೇಗೆ ಕೊನೆಯಲ್ಲಿ ತನ್ನ ಡಿಪ್ರೆಷನ್ ಕ್ಲಾಸ್ಗೆ ಹೋಗಿ ಅಲ್ಲಿ ತನ್ನ ಕೌನ್ಸ್ಲಿಂಗನ್ನು ಮಾಡಿಕೊಂಡು ಕೌನ್ಸ್ಲಿಂಗನ್ನೇ ತನ್ನ ಕರಿಯರನ್ನಾಗಿ ರೂಪಿಸ್ಕೋತಾರೆ. ಹಾಗೆ ತಮ್ಮ ಜೀವನವನ್ನು ಹೇಗೆ ಅದ್ಭುತವಾಗಿ ರೂಪಿಸ್ಕೋತಾರೆ ಅನ್ನೋದ್ರ ಬಗ್ಗೆ ಈ ಬುಕ್ಕಲ್ಲಿದೆ. ಖಂಡಿತ ಸಾಧ್ಯ ಆದರೆ ಎಲ್ಲರೂ ಓದಿ. ಓಕೆ, ಇದರ ಸಮರೈಸ್ ಅಂತ ಹೇಳಿದ್ದೇನೆ. ಒಂದು ಹೆಣ್ಮಗುಗೆ ಯಾವ ಥರ ಎಲ್ಲರೂ ಸಪೋರ್ಟ್ ಕೊಡ್ಬೋದು ಅಥವಾ ಯಾವ ಥರ ಪ್ರಾಬ್ಲಮ್ಸ್ಗಳು ಆಗ್ತದೆ ಅನ್ನೋದ್ರ ಬಗ್ಗೆ ಕೊಟ್ಟಿರುವಂಥ ಇದು ತುಂಬ ಚೆನ್ನಾಗಿದೆ. ಆರಾಧನಾ ಜಯಲಕ್ಷ್ಮಿ ಅವರು ಬರೆದಂಥ ಒಂದು ಪುಸ್ತಕ. ಮೊದಲನೇ ಬಾರಿಗೆ ಈ ಆಥರ್ನ ಬುಕ್ ನಾನು ಓದ್ತಾ ಇರೋದು. ಬಟ್ ತುಂಬ ಚೆನ್ನಾಗಿ ಕಥೆಯನ್ನು ತೊಗೊಂಡು ಹೋಗಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಕಥೆಯನ್ನು ಹೆಣೆದಿದ್ದಾರೆ ಕೂಡ. ಇದನ್ನು ಒಂದು ಪೇಜ್ ಓದಿದ್ರೆ ಫುಲ್ ಎಲ್ಲ ಮುಗಿಯೋ ತನಕನೂ ಓದ್ತಾನೆ ಇರಬೇಕಂತ ಅನಿಸುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಬಟ್ ಗಂಡ್ಮಕ್ಳು ಓದಬೇಕಾದಂಥ ಲೈಫಲ್ಲಿ ಚೇಂಜಸ್ಸನ್ನು ಮಾಡಬೇಕಾದಂಥ ಬುಕ್ ಇದಾಗಿರೋದ್ರಿಂದ ನೀವು ಎಲ್ಲರೂ ಇದನ್ನು ಬುಕ್ಕನ್ನು ಚೆನ್ನಾಗಿ ಓದಿ. ಇದರಿಂದ ನಿಮ್ಮ ಲೈಫಿಗೆ ಚೇಂಜಸ್ ಆಗಲಿ. ಹಾಗೆಯೇ ಇದೆಲ್ಲದರಿಂದನೂ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಒಂದು ಗೌರವಯುತವಾದ ಸ್ಥಾನ ಸಿಗಲಿ. ಹಾಗೆ ಅವರೆಲ್ಲರಿಗೂ ಕೂಡ ನಿಮ್ಮಿಂದ ಆದಷ್ಟು ಡಿಪ್ರೆಷನ್ ಟೈಮಲ್ಲಿ ಆಗಿರ್ಬೋದು, ಎಂಗ್ಸೈಟಿ ಟೈಮಲ್ಲಿ ಆಗಿರ್ಬೋದು, ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗಲಿ ಅಂತ ಹೇಳ್ತಾ ಈ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಖಂಡಿತ ಓದಿ. ಟಿಲ್ ದೇರ್, ಟೇಕ್ ಕೇರ್. ಲವ್ ಯು ಆಲ್.